ರೀತಿ ಒಂದು ಒಂಬಳೆ ಬಂದು ಸಹ ಒಂದು ಅರಳುಗಳು ನಿಂತಿರೋಂಥದ್ದು ಪ್ರತಿಯೊಂದು ಗಿಡದಲ್ಲೂ ಕೊನೆಯಲ್ಲೂ ಇದೆ. ಆದರೆ ಈ ಮುಂದಿನ ಭಾಗದಲ್ಲಿ ಏನಾಗಿದೆ ಅಂದರೆ ಈ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬಿಸಿಲು ಮುಗಿದ ನಂತರ ಈಗ ಮಳೆಗಾಲ ಪ್ರಾರಂಭ ಆದಾಗ ನುಸಿಗಳು ಯಾವ ರೀತಿ ಒಣಗ್ತಾ ಇದೆ ಅಂದರೆ ಈ ರೀತಿಲಿ ನಮ್ಮಲ್ಲಿ ಸಮಸ್ಯೆಗಳು ಕಂಡು ಬರ್ತಾರೆ ಅಂಥದ್ದು. ಇಷ್ಟೊಂದು ಶ್ರಮ ವಹಿಸ್ಬಿಟ್ಟು ಒಂದು ಅಡಿಕೆ ಗಿಡ ಬೆಳೆದಿದ್ದೀವಿ ಅಂದಮೇಲೆ ಅದಕ್ಕೆ ಸಂಪೂರ್ಣವಾಗಿ ನಾವು ಎಷ್ಟು ಶ್ರಮ ವಹಿಸಿದ್ದೀವಿ ಅನ್ನೋದು ನಮ್ಮಂಥ ರೈತರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕಾರಣ ಇಷ್ಟೇ ಇರ್ಬೋದು, ಇನ್ನೇನು ಒಂಬಳೆ ಎಲ್ಲ ಚೆನ್ನಾಗಿ ಹೊಡಿತಾ ಇರೋಂಥದ್ದು, ಹರಳು ಎಲ್ಲ ನಿಂತಿರೋಂಥದ್ದು. ಆದರೆ ಸಮಸ್ಯೆ ಏನಾಗಿದೆ ಅಂದರೆ ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಂತಾ ಇರೋಂಥ ಒಂದು ಹಿಂಗಾರು ಏನಾಗ್ತಾಯಿದೆ ಸಂಪೂರ್ಣವಾಗಿ ಒಣಗ್ತಾ ಇರೋಂಥದ್ದು. ಹಿಂದೆ ಬಂದಿರೋಂಥ ಒಂಬಳೆಯಲ್ಲಿ ಏನಾಗ್ತಾಯಿದೆ ಅಂದರೆ ಅತಿ ಹೆಚ್ಚಾಗಿ ಹರಳು ಉದುರ್ತಾ ಇರೋಂಥದ್ದು. ಇದಕ್ಕೆ ಸೂಕ್ತ ಪರಿಹಾರ ಏನು ಅನ್ನೋದು ಇನ್ನೂ ನನಗೆ ತಿಳಿದು ಬಂದಿಲ್ಲ ಅನ್ನೋದೇ ಅತಿ ಹೆಚ್ಚಾಗಿ ಕಾಡ್ತಾ ಇರೋಂಥದ್ದು. ನಮಸ್ಕಾರ ನನ್ನ ರೈತ ಬಾಂಧವರಿಗೆ. ಇವತ್ತು ಮುಖ್ಯವಾಗಿ ಏನು ಅಂದರೆ ನಮ್ಮೊಂದು ಅಡಿಕೆ ಗಿಡದಲ್ಲಿ ಆಗಿರ್ಬೋದು ಅಥವಾ ಸುತ್ತಮುತ್ತ ನಾನು ನೋಡಿರೋ ಅಂಥ ರೈತರು ಅಡಿಕೆ ಗಿಡದಲ್ಲಿ ಏನಾಗ್ತಿದೆ ಅಂದರೆ ಒಂದು ಸಮಸ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದರೆ ಈ ವರ್ಷ ಅತಿ ಹೆಚ್ಚಾಗಿ ಬಿಸಿಲಿರೋದ್ರಿಂದ ಏನಾದರೂ ಈ ರೀತಿ ಒಂದು ಸಮಸ್ಯೆ ಕಂಡಿದೆಯಾ ಅಥವಾ ಅತಿ ಹೆಚ್ಚಾಗಿ ಬಿಸಿಲು ಬೀಳ್ತಾ ಇತ್ತಲ್ಲ ಅದರಿಂದಾಗಿ ಹರಳೇನಾದ್ರು ಉದುರ್ತಾ ಇದೆ ಅನ್ನೋದು ಒಂದು ಸಮಸ್ಯೆ ಇದೆ. ಯಾವ ರೀತಿ ಸಮಸ್ಯೆ ಅಂದರೆ ನಿಮ್ಗೇನಾದ್ರು ಈ ಸಮಸ್ಯೆ ಏನಾದ್ರು ಗೊತ್ತಿದ್ರೆ ರೈತರು ನೋಡ್ತಾ ಇದ್ರೆ ನನ್ನ ವೀಡಿಯೋನ ಸ್ವಲ್ಪ ನನ್ನ ಕಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ತಿಳಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಸಮಸ್ಯೆ ಅಂದರೆ ನೀವು ನೋಡ್ತಾ ಇರ್ಬೋದು ಈ ವರ್ಷ ಏನಾಗಿದೆ ಅಂದರೆ ಅತಿ ಹೆಚ್ಚಾಗಿ ಅಡಿಕೆ ಗಿಡದಲ್ಲಿ ಹರಳು ಉದುರ್ತಾ ಇರೋಂಥದ್ದು. ಅತಿ ಹೆಚ್ಚಾಗಿ ಹರಳು ಉದುರೋದಕ್ಕಿಂತ ಏನಾಗ್ತೈತೆ ಅಂದರೆ ಮುಖ್ಯವಾಗಿ ಮುಂಚೆನೇ ಏನಾಗ್ತೈತೆ ಅಂದರೆ ಒಂಬಳೆ ಬರೋಕ್ಕಿಂತ ಮುಂಚೆನೇ ಅಥವಾ ಅಡಿಕೆ ಪಟ್ಟೆನೂ ಇನ್ನು ಬಿಚ್ಕಂದಲ್ಲಿ ಏನಾಗ್ತೈತೆ ಅಂದರೆ ಒಂಬಳೆಲ್ಲೇ ಹರಳು ಉದುರ್ತಾ ಇರೋಂಥದ್ದು, ಇಲ್ಲ ಹರಳೆ ಏನಾದ್ರೂ ನಿಲ್ತಾ ಇಲ್ಲ ಅಂದರೆ ಹಿಂಗಾರು ಮುಂಚೆನೇ ಒಣಗೋಗ್ತಾ ಇರೋಂಥದ್ದು. ಇದು ಅತಿ ಹೆಚ್ಚಾಗಿ ಸಮಸ್ಯೆ ಇದೆ. ಈ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಂದಂಥ ಹಿಂಗಾರ ಏನಿದೆ ಒಂದು ಒಂಬಳೆ ಆಗಿರ್ಬೋದು, ಆ ಒಂಬಳೆ ಏನಾಗಿದೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹರಳು ನಿಂತಿರೋಂಥದ್ದು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ನಮ್ಮ ಅಡಿಕೆ ಗಿಡದಲ್ಲಿ ಆಗಿರೋಂಥದ್ದು ಎರಡು ಅಥವಾ ಮೂರು ಏನು ಈ ಗೊನೆಗಳಿದೆ ಅಡಿಕೆಗಳು ಸ್ವಲ್ಪ ಪ್ರಮಾಣದಲ್ಲಿ ನಿಂತಿರೋಂಥದ್ದು. ಈಗ ಏನಿದು ಜೂನ್ ಜುಲೈ ತಿಂಗಳು ಈಗ ಪ್ರಾರಂಭ ಆಗಿರೋಂಥದ್ದು ಅಥವಾ ಮೇ ತಿಂಗಳಿಂದ ಏನು ಪ್ರಾರಂಭ ಆಗಿರುವಂಥ ಒಂದು ಅಡಿಕೆ ಗೊನೆ ಏನಾಗಿರ್ಬೋದು ಹರಳು ನಿಲ್ತಾ ಇಲ್ಲ ಅಂದರೆ ಈಗ ಹಿಂಗಾರು ಏನಾಗ್ತಿದೆ ಒಣಗೋಗ್ತಾ ಇರೋಂಥದ್ದು. ಇನ್ನು ಅಡಿಕೆ ಪಟ್ಟೆ ಬಿಚ್ಕಂದಲ್ಲಿ ಏನಾಗಿದೆ ಹಿಂದೆಗಡೆನೆ ಅಂದರೆ ಅಡಿಕೆ ಗಿಡದಲ್ಲೇ ಒಣಗ್ತಾ ಇರೋಂಥದ್ದು. ಇದಕ್ಕೆ ಅತಿ ಹೆಚ್ಚಾಗಿ ಏನು ಸಮಸ್ಯೆ ಅನ್ನೋದು ನನಗೆ ತಿಳಿಬಂದಿಲ್ಲ. ಅಂದರೆ ನಮ್ಮ ಗಿಡದಲ್ಲಿ ಏನಾದ್ರು ತೊಂದರೆ ಇದೆಯಾ, ನಮ್ಮ ಅಡಿಕೆ ಗಿಡದಲ್ಲೇ ಅತಿ ಹೆಚ್ಚಾಗಿ ನಾವೇನಾದ್ರು ನೀರು ಕಟ್ಟಿದ್ದೀವಾ, ಇಲ್ಲ ಗೊಬ್ಬರ ಏನಾದ್ರು ಅತಿ ಹೆಚ್ಚಾಗಿ ಕೊಟ್ಟಿದ್ದೀವಾ, ಇಲ್ಲ ಗೊಬ್ಬರ ಏನಾದ್ರು ಕಡಿಮೆ ಮಾಡಿದ್ದೀವಾ, ಇದು ಅತಿ ಹೆಚ್ಚಾಗಿ ಸಮಸ್ಯೆ ಆಗಿರೋಂಥದ್ದು. ಮುಖ್ಯವಾಗಿ ಏನು ಹೇಳಬೇಕು ಅಂದರೆ ಅತಿ ಹೆಚ್ಚಾಗಿ ನಾವೇನಾದ್ರು ನೀರು ಬಿಟ್ಟಿರೋದ್ರಿಂದ ಏನಾಗಿ ಈ ಸಮಸ್ಯೆ ಉಂಟಾಗಿದೆಯಾ, ಇಲ್ಲ ಗೊಬ್ಬರ ಏನಾರು ಕೊಟ್ಟಿದ್ದೀವಾ, ಇಲ್ಲ ಗೊಬ್ಬರ ಏನಾರು ಕಡಿಮೆ ಕೊಟ್ಟಿದ್ದೀವಾ, ಇಲ್ಲ ನೀರೇನಾರು ಕಡಿಮೆ ಕೊಟ್ಟಿದ್ದೀರಾ ಅನ್ನೋದಕ್ಕೆ ನಾವು ಸರಿ ಪ್ರಮಾಣದಲ್ಲಿ ಅಡಿಕೆ ಗಿಡನ ಇದನ್ನು ಪ್ರಾರಂಭಿಸಿರೋಂಥದ್ದು. ಯಾವುದೇ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರನೇ ಅತಿ ಹೆಚ್ಚು ಕೊಟ್ಟಿರೋಂಥದ್ದಿಲ್ಲ. ನಾವೇನೀಗ ಕೊಟ್ಟಿಗೆ ಗೊಬ್ಬರನೇ ಕೊಡ್ತಾ ಬಂದಿದ್ದಂಥದ್ದು. ಈ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಬಂದು ಬೇಸಿಗೆ ಸಮಯದಲ್ಲಿ ಯಾವುದೇ ರೀತಿ ನೀರನ್ನು ಕಡಿಮೆ ಕೊಡ್ದಂಗೆ ಸರಿ ಪ್ರಮಾಣದಲ್ಲಿ ಜೆಟ್ ಮುಖಾಂತರ ಇರ್ಬೋದು, ಒಂದು ಡ್ರಿಪ್ ಇರಿಗೇಷನ್ ಮುಖಾಂತರ ಇರ್ಬೋದು, ಎರಡೂ ಸಿಸ್ಟಮ್ನ ನಾನು ಮಾಡಿರೋದ್ರಿಂದಾಗಿ ಪ್ರತಿಯೊಂದು ಹಂತದಲ್ಲಿ ಏನು ಮಾಡಿದ್ದೀನಿ ಅಂದರೆ ನೀರು ಕೊಡ್ತಾ ಇರೋಂಥದ್ದು. ಆದರೂ ಈ ರೀತಿ ಸಮಸ್ಯೆ ಇದೆ. ಇದರಲ್ಲಿ ನಮ್ಮದೇನಾದ್ರು ತಪ್ಪಿದೆಯಾ, ನಾವೇನಾದ್ರು ಅಡಿಕೆ ಗಿಡಕ್ಕೆ ಏನಾದರೂ ತಪ್ಪುದಾಗಿ ಏನಾದರೂ ನಾವು ಯೋಜನೆ ಮಾಡಿದ್ದೀವಾ ಅನ್ನೋದು ಮುಖ್ಯ ಕಾರಣ ಇತ್ತು. ಆದರೆ ನಮ್ಮ ಪ್ರತಿಯೊಂದು ತೋಟದಲ್ಲೂ ನಮ್ಮ ಸುತ್ತಮುತ್ತ ಏನಿದೆ ರೈತರು ಭಾಗದಲ್ಲಿರೋಂಥದ್ರಲ್ಲಿ ಅಡಿಕೆ ಗಿಡ ಆಗಿರ್ಬೋದು, ನಮ್ಮ ಸುತ್ತಲೇ ಇರ್ಬೋದು ಅಥವಾ ಬೇರೆ ತಾಲೂಕುಗಳಲ್ಲೂ ನಾನು ಗಮನಿಸ್ದಾಗ ಏನಾಗಿದೆ ಅಂದರೆ ಅಡಿಕೆ ಗಿಡದಲ್ಲಿ ನುಸಿ ಏನಾಗ್ತಿದೆ ಅಂದರೆ ಒಣಗ್ತಾ ಇರೋಂಥದ್ದು, ಆಮೇಲೆ ಬಂದಿರೋಂಥ ಹರಳು ಏನಾಗ್ತಿದೆ ಅಂತ ಉದ್ರೋ ಅಂಥದ್ದು. ಇನ್ನು ಚಿಕ್ಕ ಹರಳು ಇನ್ನು ಈಗ ಇವತ್ತೊಂದು ಒಂಬಳೆ ಹೊರಟಿದೆ ಅಂದರೆ ಆ ಸಣ್ಣ ಹರಳು ಇರುತ್ತಲ್ಲ ಅದು ಹರಳು ಏನಾಗ್ತಿದೆ ಅಂದರೆ ಬಿದ್ದೋಗ್ತಾ ಇರೋಂಥದ್ದು. ಯಾವುದೇ ರೀತಿ ಅಳಿಲು ತೊಂದರೆ ಏನಿಲ್ಲ, ಬರೀ ಈ ಬಂದಿರೋಂಥ ಹರಳು ಏನಾಗ್ತಿದೆ ಅಂದರೆ ಮೊದಲಾಗಿ ಅದರಲ್ಲೇ ಉದ್ರೋಗ್ತಾ ಇರೋಂಥದ್ದು. ಆಮೇಲೆ ಒಂದು 4-5 ದಿನ ಆದಮೇಲೆ ಆ ನುಸಿ ಏನಿರುತ್ತೆ ಹಿಂಗಾರ ಅದು ಒಣಗೋಗ್ತಾ ಇರೋಂಥದ್ದು. ಎಷ್ಟೇ ದೊಡ್ಡ ಒಂದು ಒಂಬಳೆ ಆಗಿರ್ಬೋದು ಒಣಗೋಗ್ತಾ ಇರೋಂಥದ್ದು. ಇದು ಮೂಲ ಕಾರಣ ಏನು? ನಾನು ಸುತ್ತಮುತ್ತ ಗಮನಿಸಿದಾಗ ಎಲ್ಲ ರೈತರು ತೋಟದಲ್ಲೂ ಈ ರೀತಿಯಾಗಿದೆ. ಏನೀಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬಂದಂಥ ಒಂದು ಒಂಬಳೆ ಆಗಿರ್ಬೋದು ಹಿಂಗಾರ ಏನಾಗಿದೆ ಅಂದರೆ ಅದು ಯಾವ ರೀತಿ ಒಣಗಿಲ್ಲ, ಅದೆಲ್ಲ ಏನಾಗಿದೆ ಅಂದರೆ ಅಲ್ಲೇ ಅಡಿಕೆಕಾಯಿ ಸ್ಮಾಲ್ ಸೈಜಲ್ಲಿ ಬಂದಿರೋಂಥದ್ದು. ಆದರೆ ಇದೇನಾಗಿದೆ ಅಂದರೆ ಈಗ ಬರ್ತಿರೋ ಅಂಥದ್ದು ಮೇ ಅಥವಾ ಜೂನ್ ತಿಂಗಳಲ್ಲಿ, ಜೂನ್ ಮತ್ತು ಈಗ ಜುಲೈ ತಿಂಗಳಲ್ಲಿ ಬಂದಿರೋಂಥ ಹಿಂಗಾರ ಆಗಿರ್ಬೋದು ಒಂದು ಒಂಬಳೆ ಏನಾದ್ರು ಒಣಗ್ತಿದೆ ಅಂತ ನಿಮಗೆ ವಿಡಿಯೋ ಥರ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಪರಿಹಾರ ಏನು ಅನ್ನೋದು ನನಗೆ ಯಾವುದೇ ರೀತಿ ಇಲ್ಲ. ಯಾವುದೇ ಒಂದು ರಾಸಾಯನಿಕ ಗೊಬ್ಬರದ ಅಂಗಡಿಗೆ ಹೋಗಿರ್ಬೋದು, ಅವ್ರು ಹೇಳ್ದಂಗೆ ಬೋರಾನ್ನ ಕೊರತೆ ಇರ್ಬೋದು, ಮೆಗ್ನೀಷಿಯಮ್ ಕೊರತೆ ಇರ್ಬೋದು, ಇಲ್ಲ ನೀವು ಪೊಟ್ಯಾಶ್ ಕೊಡದಲ್ಲೇ ಇರ್ಬೋದು, ಅತಿ ಹೆಚ್ಚಾಗಿ ಗೊಬ್ಬರ ಕೊಟ್ಟಿರ್ಬೋದು, ಇಲ್ಲ ನೀರು ಅತಿ ಹೆಚ್ಚಾಗಿ ಬಿಟ್ಟಿರ್ಬೋದು, ಇಲ್ಲ ನೀರು ಕಮ್ಮಿ ಬಿಡೋದು ಅಂತ ಹೇಳ್ತಿರ್ಬೋದು. ಇದರಲ್ಲಿ ಯಾವುದೂ ನಮ್ಮ ಸಮಸ್ಯೆ ಇಲ್ಲ. ಯಾಕೆಂದರೆ ನಾವೆಲ್ಲ ಸರಿ ಸಮನಾಗಿ ಮಾಡಿರೋಂಥದ್ದು. ಒಂದೇ ಒಂದು ಬಳಸಿದ್ದು ಅಂದರೆ ನಾವು ನವಂಬರ್ ತಿಂಗಳಲ್ಲೇ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ಹಾಗೂ ಮಣ್ಣು ಕೊಡಬೇಕಾದ್ರೆ ಕೆಮ್ಮಣ್ಣ, ಅದೇ ಸಮಯದಲ್ಲಿ ಬೋರನ್ನು ಕೊಟ್ಟಿದ್ದು. ಇದೇ ಒಂದು ಕಾರಣಕ್ಕೆ ಹರಳು ಉದುರಬಾರ್ದು ಅಂತೇಳಿ. ಆದರೆ ಈ ಸಮಸ್ಯೆ ಉಂಟಾಗಿದೆ ಅನ್ನೋ ಒಂದು ಕಾರಣಕ್ಕಾಗಿ ನಿಮ್ಮಲ್ಲಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಯಾವ ರೀತಿ ಒಂದು ನುಸಿ ಒಣಗ್ತಾ ಇದೆ ಹಾಗೂ ಒಂಬಳೆಯಿಂದಾಗಿ ಯಾವ ರೀತಿ ಒಂದು ತೊಂದರೆ ಆಗ್ತಿದೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಲಿ
ಒಂದು ನಮ್ಮ ಅಡಿಕೆ ಗಿಡದಲ್ಲೂ ಸಹ ಈ ರೀತಿ ಸುತ್ತ ಈಗೇನು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬಂದಂಥ ಒಂದು ಹಿಂಗಾರದಿಂದಾಗಿ ಗೊನೆಯೇ ಈ ರೀತಿ ಬಂದಿರೋಂಥದ್ದು. ಆದರೆ ನೀವು ಗಮನಿಸ್ತಾ ಇರ್ಬೋದು, ಈಗ ಏನು ಜೂನು ಅಥವಾ ಮೇ ತಿಂಗಳಲ್ಲಿ ಬಂದಿರೋಂಥ ಒಂದು ಒಂಬಳೆಯಿಂದಾಗಿ ಹಿಂಗಾರದಿಂದಾಗಿ ಯಾವ ರೀತಿ ಒಣಗುವಿಕೆ ಆಗ್ತಾಯಿದೆ ಅಂತ. ಈ ರೀತಿ ಈಗ ಇದೇನು ಮೇ ಅಥವಾ ಏಪ್ರಿಲು ಜೂನ್ ತಿಂಗಳಲ್ಲಿ ಬಂದಿರೋಂಥ ಒಂದು ಹಿಂಗಾರದಿಂದಾಗಿ ಈ ರೀತಿ ಒಣಗುವಿಕೆ ಆಗ್ತಾ ಇರೋಂಥದ್ದು. ಇದಕ್ಕೆ ಸಮಸ್ಯೆ ಏನು, ಇದಕ್ಕೆ ಪರಿಹಾರ ಏನು ಅನ್ನೋದೇ ಈ ವಿಡಿಯೋ ಮುಖಾಂತರ ನಿಮಗೆ ಕೇಳ್ತಾ ಇರೋಂಥದ್ದು. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ನೋಡಿ. ಇದು ನೀವು ನೋಡ್ತಾ ಇರ್ಬೋದು, ಇದು ನವಂಬರು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬಂದಂಥ ಒಂದು ಒಂಬಳೆಯಿಂದಾಗಿ ಯಾವ ರೀತಿಯಿಂದ ಒಂದು ಫಲ ಒಂದು ಬಂದಿದೆ ಅಂತೇಳಿ. ಅದೇ ಈಗ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಒಂಬಳೆಯಲ್ಲಿ ಏನಾಗಿದೆ ಅಂದರೆ ಸೀದಾ ಏನಾಗ್ತಿದೆ ಅಂದರೆ ಒಣಗೋಗ್ತಾ ಇರೋಂಥದ್ದು. ನುಸಿನೇ ಅಷ್ಟೇ, ಈಗೇನು ಒಂಬಳೆ ಬಂದಿರೋ ಅಂಥದ್ದು ಅದು ಸಂಪೂರ್ಣವಾಗಿ ಒಣಗೋಗ್ತಾ ಇರೋಂಥದ್ದು. ಯಾವುದೇ ರೀತಿ ಈಗ ಅದರಲ್ಲಿ ಅಳೋದಕ್ಕೆ ಸಹ ನಿಲ್ತಾ ಇಲ್ಲ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ನಾನು ಕೇಳ್ತಾ ಇರೋಂಥದ್ದು. ನೋಡ್ಬೋದು ಹಿಂಗಾರ ಏನಿದೆ ಎಲ್ಲ ಯಾವ ರೀತಿ ಹಿಡಿದಿದೆ ಕಾಯಿ ಅಂತೇಳಿ. ಅದೇ ಈಗ ಬರ್ತಿರೋಂಥ ಒಂದು ಹಿಂಗಾರ ನೋಡ್ತಾ ಇರೋದು ಸಮಸ್ಯೆಯನ್ನು ಉಂಟಾಗಿರೋಂಥದ್ದು. ಯಾಕೆಂದರೆ ನಮ್ಗೆ ಹೇಗೆ ಅಂದರೆ ನಾವೀಗ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ನಾವು ಯಾವ ರೀತಿ ಒಂದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಮಣ್ಣೆ ಆಗಿರ್ಬೋದು, ಯಾವ ರೀತಿ ಸರಿ ಪ್ರಮಾಣದಲ್ಲಿ ಕೊಟ್ಟರು ಸಹ ಈ ರೀತಿ ನಮಗೊಂದು ಅನುಭವ ಆಗಿರೋಂಥದ್ದು. ಅಂದರೆ ಯಾವುದೇ ರೀತಿ ಈಗ ಏನೊಂದು ನುಸಿ ಆಗಿರ್ಬೋದು, ಕೇವಲ ಒಂದು 4-5 ದಿನಕ್ಕೆ ನುಸಿಯನ್ನು ಒಣಗಿ ಹೋಗ್ತಿರೋದು, ಅಂದರೆ ಒಂಬಳೆ ಆಗಿ ಈ ರೀತಿ ಆಗ್ತಿರೋಂಥದ್ದು. ಹಿಂಗಾರ ಸಂಪೂರ್ಣವಾಗಿ ಒಣಗೋಗ್ತಾ ಇರೋಂಥದ್ದು. ಈಗೇನು ಬರ್ತಾ ಇದೆ ಈ ಏಪ್ರಿಲ್ ಅಥವಾ ಮೇ ಅಥವಾ ಜೂನ್ ತಿಂಗಳಿಂದ ಏನು ಬರ್ತಾ ಇರೋಂಥ ಹಿಂಗಾರ ಸಂಪೂರ್ಣವಾಗಿ ಒಣಗೋಗ್ತಿರೋಂಥದ್ದು, ಇರೋಂಥ ಅರಳುಗಳು ಉದುರ್ತಾ ಇರೋಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಯಾರ್ಯಾರು ಪರಿಹಾರ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೂ ನನ್ನ ಧನ್ಯವಾದಗಳು.